ಕದ್ದು ಮುಚ್ಚಿ ಆಸೆಯನ್ನು ತೀರಿಸಿಕೊಂಡ ರಚಿತಾರಾಮ್. ಹೌದು ಸ್ನೇಹಿತರೆ, ಹೆಣ್ಣಂದಮೇಲೆ ಸಾವಿರಾರು ಆಸೆಗಳು, ಸಾವಿರಾರು ಕನಸುಗಳನ್ನು ಹೊತ್ತಿರ್ತಾರೆ. ಸೊ ಅಷ್ಟಕ್ಕೂ ಗಂಡನ ಮೇಲೂ ಕೂಡ ಸಾವಿರಾರು ಆಸೆಗಳು ಇರ್ತವೆ. ಸೊ ವಯಸ್ಸು ಆಗ್ತಾ ಆಗ್ತಾ ಹೋದಂತೆ ಆ ಆಸೆಗಳು ಹೆಚ್ಕೊಳ್ತಾ ಹೋಗುತ್ತವೆ. ಈಗ ರಚಿತಾರಾಮ್ ಅವರು ಕದ್ದು ಮುಚ್ಚಿ ತಮ್ಮ ಆಸೆಗಳನ್ನು ತೀರಿಸ್ಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಏನು ಆಸೆ ಏನಾಯಿತು, ಸೊ ರಚಿತಾರಾಮ್ ಅವರು ಏನು, ಸೊ ಯಾವ ಆಸೆಯನ್ನು ತೀರಿಸ್ಕೊಂಡ್ರು, ಸೊ ಯಾಕೆ ಈ ಥರ ಮಾಡಿದ್ರು, ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವೇನಾದರೂ ನಮ್ಮ ಈ ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿ. ರಚಿತಾರಾಮ್ ಇವರು ಕನ್ನಡ ಚಿತ್ರರಂಗದ ಒಂದು ನಟಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ದಕ್ಷಿಣ ಭಾರತದ ಒಂದು ಪ್ರಖ್ಯಾತ ನಟಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಅವರನ್ನು ಅಭಿಮಾನಿಗಳು ಪ್ರೀತಿಯಿಂದ ಡಿಂಪಲ್ ಕ್ವೀನ್ ಅಂತ ಕೂಡ ಕರೀತಾರೆ. ಇದು ನಿಮಗೆಲ್ಲ ತಿಳಿದಂತೆ ವಿಷಯ. ಇನ್ನು ಇವರ ಬಗ್ಗೆ ಸ್ವಲ್ಪ ನೋಡೋದಾದರೆ, ಇವರು ಮೊದಲು ಬಿಂದುರಾಮ್ ಅಂತಕ್ಕಂಥ ಹೆಸರಿನಿಂದ ಪ್ರಖ್ಯಾತರಾದಂಥವರು. ಸೊ ಇವರ ಮೂಲ ಹೆಸರು ಏನಪ್ಪ ಅಂತಂದರೆ ಬಿಂದುರಾಮ್. ಸೊ ಇವರು 3/1992 ಬೆಂಗಳೂರಲ್ಲಿ ಜನಿಸ್ತಾರೆ. ಸೊ ಇವರು ಫಸ್ಟ್ ಆಫ್ ಆಲ್ ಕಿರುತೆರೆಯಲ್ಲಿ ಅರಸಿ ಬಂದಂತಹ ಹಲವಾರು ಧಾರಾವಾಹಿಗಳಿಗೆ ಸೊ ಒಂದು ನಟನೆಯನ್ನು ಮಾಡ್ತಾರೆ. ಸೊ ಮೊದಲನೇದಾಗಿ ಅರಸಿ, ಹಾಗೆ ಬೆಂಕಿಯಲ್ಲಿ ಅರಳಿದ ಹೂ, ಸೊ ಮುಂತಾದ ಒಂದು ಧಾರಾವಾಹಿಗಳಲ್ಲಿ ಒಂದು ನಟನೆಯನ್ನು ಮಾಡ್ತಾ ಬರ್ತಾರೆ. ಸೊ 2012ರಲ್ಲಿ ಬಿಡುಗಡೆಯಾದ ದರ್ಶನ್ ರವರ ಬುಲ್ಬುಲ್ ಸಿನಿಮಾ ಮೂಲಕ ಒಂದು ಬೆಳ್ಳಿ ಪರದೆಗೆ ಬರ್ತಾರೆ. ಹೌದು ಸ್ನೇಹಿತರೆ, ಸೊ ಇವರು ದರ್ಶನ್ ಅವರೊಟ್ಟಿಗೆ ಮೊದಲನೇ ಒಂದು ಫಿಲ್ಮನ್ನು ಮಾಡ್ತಾರೆ. ಸೊ ಆ ಫಿಲ್ಮ್ನಲ್ಲಿ ಇವರಿಗೆ ಕೆಲವೊಂದಿಷ್ಟು ಪ್ರಶಂಸೆಗಳು ಸಿಗ್ತಾ ಬರ್ತವೆ. ಸೊ ಒಳ್ಳೆಯ ಒಂದು ಕಿರುತೆರೆಯಲ್ಲಿ ಮೊದಲನೇ ಬಾರಿಗೆ ಸೊ ಒಳ್ಳೆಯ ಒಂದು ನಟನೆಯನ್ನು ಮಾಡಿ ಸೊ ಆ ಒಂದು ಚಿತ್ರಕ್ಕೆ ಒಂದು ಮೆರಗನ್ನ, ಒಂದು ಹೆಸರನ್ನು ತಂದು ಕೊಡ್ತಾರೆ. ಸೊ ದರ್ಶನ್ ಅವರ ಮೂಲಕ ಒಂದು ಸೆನ್ಸೇಷನನ್ನು, ಒಂದು ಹವಾವನ್ನು ಇವರು ಕ್ರಿಯೇಟ್ ಮಾಡಿಕೊಂಡು ಬರ್ತಾರೆ. ನಂತರದ ವರ್ಷಗಳಲ್ಲಿ ಭರ್ಜರಿ ಅಂತಕ್ಕಂಥ ಒಂದು ಮೂವಿಯನ್ನು ಮಾಡ್ತಾರೆ. ಸೊ ಇದು ಕೂಡ ಧ್ರುವ ಸರ್ಜಾ ಅವ್ರದ್ದು. ಹಾಗೆ ಸುದೀಪ್ ಅವರೊಟ್ಟಿಗೆ ರನ್ ಅಂತಕ್ಕಂಥ ಮೂವಿಯನ್ನು ಮಾಡ್ತಾರೆ. ಅಯೋಗ್ಯ ಅಂತಕ್ಕಂಥ ಮೂವಿಯನ್ನು ಮಾಡ್ತಾರೆ. ಮತ್ತು ಸೀತಾರಾಮ ಕಲ್ಯಾಣ ಅಂತಕ್ಕಂಥ ಮೂವಿಯನ್ನು ಕೂಡ ಮಾಡ್ತಾರೆ. ಇನ್ನು ದರ್ಶನ್ ರೊಟ್ಟಿಗೆ ಮತ್ತೆ ಕ್ರಾಂತಿ ಅಂತಕ್ಕಂಥ ಮೂವಿಯನ್ನು, ಸೊ ಹಲವಾರು ಹಿಟ್ ಚಿತ್ರಗಳನ್ನು ಇವರು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಿದ್ದಾರೆ. ಇನ್ನು ನೂರಕ್ಕಿಂತ ಹೆಚ್ಚು ಸಿನಿಮಾಗಳಲ್ಲಿ ಇವರು ಒಂದು ನಟನೆಯನ್ನು ಇಲ್ಲಿವರೆಗೆ ಮಾಡಿದ್ದಾರೆ. ಸೊ ಒಟ್ಟಾರೆಯಾಗಿ ಹೇಳ್ಬೇಕಂದ್ರೆ ಒಂದು ಒಳ್ಳೆಯ ಅದ್ಭುತ ಒಂದು ಪ್ರದರ್ಶನ ಇವ್ರದ್ದು ಅಂತಕ್ಕಂಥದ್ದನ್ನು ನಾವು ಮತ್ತೊಮ್ಮೆ ಇಲ್ಲಿ ನೆನಪಿಸ್ಕೊಳ್ಬೋದು. ಇನ್ನು ಇತ್ತೀಚಿನ ಸುದ್ದಿಗಳು ಇವ್ರ ಬಗ್ಗೆ ನೋಡೋದಾದರೆ, ಇವರು ಯಾಕೆ ಯಾವ ಒಂದು ಆಸೆಯನ್ನು ತೀರಿಸ್ಕೊಂಡ್ರು. ಸೊ ಹಲವಾರು ಫಿಲ್ಮ್ಗಳಲ್ಲಿ ಆ್ಯಕ್ಟ್ ಮಾಡಿದಂಥ ಇವರು ರಜನಿಕಾಂತ್ ಅಭಿನಯದ ಕೂಲಿ ಎಂಬ ಚಿತ್ರದ ಮೂಲಕ ತಮಿಳು ಚಿತ್ರರಂಗಕ್ಕೆ ಒಂದು ಪಾದಾರ್ಪಣೆಯನ್ನು ನೀಡಿದ್ದಾರೆ. ಸೊ ಇತ್ತೀಚಿನ ಸಂದರ್ಶಗಳಲ್ಲಿ ತಾವು ಶೀಘ್ರದಲ್ಲಿ ವಿವಾಹ ಆಗುವ ಯೋಜನೆಯನ್ನು ತಿಳಿಸಿಕೊಂಡಿದ್ದಾರೆ. ಸೊ ಅಷ್ಟಕ್ಕೂ ಏನಾಯಿತು, ಇವರು ಯಾವ ಒಂದು ಆಸೆಯನ್ನು ತೀರಿಸ್ಕೊಂಡ್ರು ಅಂತಕ್ಕಂಥದ್ದು ನಿಮ್ಮೆಲ್ಲರಿಗೂ ಕಾಡ್ತಾ ಇರ್ಬೋದು. ಹೌದು ಸ್ನೇಹಿತರೆ, ಇತ್ತೀಚೆಗೆ ಹಲವಾರು ವರ್ಷಗಳಿಂದ ನಾವು ಅವ್ರನ್ನ ನೋಡ್ತಾ ಇರ್ಬೋದು. ಸೊ ಇವರು ಮದುವೆ ಆಗಿಲ್ಲ. ಸೊ ಅಷ್ಟಕ್ಕೂ ಯಾಕೆ ಏನಾಯಿತು ಅಂತಕ್ಕಂಥದ್ದನ್ನು ನೋಡೋದಾದರೆ, ನಾನು ಒಂದು ಗಂಡನ ಹುಡುಕಾಡ್ತಾ ಇದ್ದೀನಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ಹೇಳಿದರು. ಸೊ ಇವರು ಹಲವಾರು ಮೂವಿಗಳನ್ನು ಮಾಡಿದರು. ಸೊ ಕೆಲವೊಂದಿಷ್ಟು ಮೂವಿಗಳನ್ನು ಮಾಡಿದಾಗ, ಸೊ ನಾನು ಇನ್ಮೇಲೆ ಆ ಥರದ ಮೂವಿಗಳನ್ನು ಮಾಡಲ್ಲ, ಅಂದರೆ ಆ ಥರ ಒಂದು ಸೀನ್ ಇರುವಂಥ ಮೂವಿಗಳನ್ನು ಮಾಡಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದರು. ಸೊ ಅದಾದಮೇಲೂ ಕೂಡ ಹಲವಾರು ಮೂವಿಗಳನ್ನು ಮಾಡಿದರು. ಸೊ ನಾವು ಇಲ್ಲಿ ಐ ಲವ್ ಯು ಸಿನಿಮಾವನ್ನು ನೋಡ್ಬೋದು. ಉಪೇಂದ್ರ ಅವರ ಒಟ್ಟಿಗೆ ಒಂದು ನಟನೆ ಮಾಡಿದಂಥ ಸಿನಿಮಾ. ಆ ಸಿನಿಮಾದಲ್ಲಿ ಹಲವಾರು ಒಂದು ಸೀನ್ಗಳನ್ನು ನೋಡ್ಬೋದು. ಸೊ ಕೆಲವೊಂದಿಷ್ಟು ಹಾಡುಗಳಲ್ಲಿ ಅವರ ಸೀನ್ಗಳನ್ನು ನೋಡ್ಬೋದು. ಸೊ ಮತ್ತೆ 18+ ಕಂಟೆಂಟ್ಗಳನ್ನು ಸೊ ಇವರು ಮಾಡಿದರು. ಸೊ ಅಂಥ ಸೀನ್ಗಳನ್ನು ಮಾಡಲ್ಲ ಅಂತಕ್ಕಂಥ ಮಾತನ್ನು ಹೇಳಿ ಕೂಡ ಸೊ ಆ ಥರದ ಒಂದು ಸೀನ್ಗಳನ್ನ ಮತ್ತೆ ರೀಕ್ರಿಯೇಟ್ ಮಾಡಿದರು. ಸೊ ಇದನ್ನು ನೋಡಿ ಮಾಧ್ಯಮ ಮಿತ್ರರು ಸೊ ಅವರಿಗೆ ಕ್ವಶನನ್ನು ಕೂಡ ಕೇಳಿದರು. ಸೊ ಮೇಡಮ್, ನೀವು ಸೊ ಈ ಥರದ ಒಂದು ಸೀನ್ಗಳನ್ನು ಮಾಡಲ್ಲ ಅಂತಿದ್ರಿ, ಮತ್ತೆ ಯಾಕೆ ಮಾಡಿದ್ರಿ ಅಂತಕ್ಕಂಥ ಮಾತನ್ನು ಕೂಡ ಇಲ್ಲಿ ರಚಿತಾರಾಮ್ ಅವರಿಗೆ ಒಂದು ಮಾಧ್ಯಮದವರು ಕೇಳ್ತಾರೆ. ಸೊ ಹಾಗೆ ಮಾಧ್ಯಮದ ಮುಂದೆ ಸೊ ಹಾಗೆ ಒಂದು ಕ್ಯಾಶುವಲ್ ಆಗಿ ಉತ್ತರವನ್ನು ರಚಿತಾರಾಮ್ ಅವರು ಕೊಡ್ತಾರೆ. ಸೊ ಇಷ್ಟೆಲ್ಲ ಆದಮೇಲೆ ಕೂಡ ಸೊ ಯಾವ ರೀತಿಯ ಒಂದು ಇವರು ಆಸೆಗಳನ್ನು, ತುಂಬಾ ಆಸೆಗಳು ಇವರಿಗೆ ಇದಿವೆ ಅಂತ ಕೂಡ ಹೇಳಿಕೊಂಡಿದ್ರು. ಸೊ ಆ ಆಸೆಗಳನ್ನು ಯಾವ ರೀತಿ ತೀರಿಸ್ಕೊಂಡ್ರು ಅಂತಕ್ಕಂಥದ್ದನ್ನು ನೋಡೋದಾದರೆ, ಇವರು ಉಪೇಂದ್ರ ಒಟ್ಟಿಗಿನ ಐ ಲವ್ ಯು ಸಿನಿಮಾ ತುಂಬಾ ಒಂದು ಸೆನ್ಸೇಷನನ್ನು, ತುಂಬಾ ಒಂದು ಹವಾವನ್ನು ಕ್ರಿಯೇಟ್ ಮಾಡಿತ್ತು. ಸೊ ಅದರ ಬಗ್ಗೆ ಹಲವಾರು ಒಂದು ಮಾತುಗಳು ಸೊ ಹೊರಗೆ ಬರ್ತಾ ಇದ್ವು. ಸೊ ಆ ರೀತಿಯ ಮೂವಿಗಳನ್ನು ಮಾಡಲ್ಲ ಅಂತ ಹೇಳಿ ಸೊ ಈ ರೀತಿಯ ಮೂವಿಗಳನ್ನು ಮಾಡ್ತಾ ಇದ್ದೀರಾ ಅಂತಕ್ಕಂಥದ್ದು ಕೂಡ ಇವರಿಗೆ ತುಂಬಾ ಒಂದು ಕೆಲವೊಂದಿಷ್ಟು ಮಾತುಗಳು ಬರ್ತಾ ಇದ್ವು. ಸೊ ಅಷ್ಟಕ್ಕೆ ಇವರು ಏನನ್ನ ಈಡೇರಿಸಿಕೊಂಡ್ರು, ಸೊ ತಮ್ಮ ಆಸೆಯನ್ನು ಸೊ ಯಾವ ರೀತಿಯಾಗಿ ಒಂದು ಕದ್ದು ಮುಚ್ಚನ ಆಸೆಯನ್ನು ಈಡೇರಿಸಿಕೊಂಡಿದ್ದಾರೆಪ್ಪ ಅಂತಂದರೆ, ಖಂಡಿತವಾಗಿಯೂ ಸ್ನೇಹಿತರೆ, ಸೆಲೆಬ್ರಿಟಿ ಅಂದಾದ ತಕ್ಷಣ ಇವರಿಗೆ ಕೆಲವೊಂದಿಷ್ಟು ಭಯ ಇರುತ್ತೆ. ಸೊ ಜನರಲ್ ಪ್ಲೇಸ್ನಲ್ಲಿ ಕೂಡ ಓಡಾಡೋಕ್ಕೆ ಆಗೋದಿಲ್ಲ. ಯಾಕಂತಂದರೆ ಯಾರಾದರೂ ನೋಡಿ ನಮ್ಮನ್ನು ಗುರುತು ಹಿಡಿದು ಸೊ ಇವರು ಮತ್ತೆ ಸೆಲ್ಫಿಗಾಗಿ ಸೊ ನಮ್ಮ ಹಾತೊರೆದು ಬಿಡ್ತಾರೆ, ನಮ್ಮ ಸುತ್ತಮುತ್ತ ಆಗಿಬಿಡ್ತಾರೆ ಅಂತಕ್ಕಂಥ ಒಂದು ಭಯಗಳು ಸೊ ಇವರಿಗೆ ಇರುತ್ತವೆ. ಸೊ ಇಂತಹದ್ದೇ ಭಯ ಕೂಡ ಈ ರಚಿತಾರಾಮ್ ಅವರಿಗೆ ಇದೆ. ಸೊ ಇವರು ಆಸೆಗಳನ್ನ ಕದ್ದು ಮುಚ್ಚಿ ತಮ್ಮ 2 ಆಸೆಗಳನ್ನ ತೀರಿಸ್ಕೊಂಡಿದ್ದಾರೆ. ಸೊ ಒಂದು ಏನಪ್ಪ ಅಂತ ಅಂದರೆ, ಇವರಿಗೆ ಒಂದು ಮೆಟ್ರೋ ಸ್ಟೇಷನ್ನಲ್ಲಿ ಒಂದು ಓಡಾಡಬೇಕು ಅಂತಕ್ಕಂಥ ಆಸೆ ಇತ್ತಂತೆ.
ಸೊ ಹೌದು ಸ್ನೇಹಿತರೆ, ಇತ್ತೀಚೆಗೆ ತಮ್ಮ ಗೆಳತಿಯೊಂದಿಗೆ ಸೊ ಮೆಟ್ರೋ ಸ್ಟೇಷನ್ನಲ್ಲಿ ಒಂದು ಕದ್ದು ಮುಚ್ಚಿ ಅಂದರೆ ಒಂದು ಮಾಸ್ಕ್ ಹಾಕಿಕೊಂಡು ಸೊ ಒಂದು ಸ್ಕಾರ್ಪನ್ನು ಮುಖಕ್ಕೆ ಕಟ್ಟಿಕೊಂಡು ಸೊ ಆ ಒಂದು ಮೆಟ್ರೋ ಸ್ಟೇಷನ್ನಲ್ಲಿ ಒಂದು ಓಡಾಡಿದ್ದಾರೆ. ಸೊ ಇಷ್ಟಕ್ಕೆ ಕದ್ದು ಮುಚ್ಚಿ ಒಂದು ಅಲ್ಲಿ ಪ್ಲೇಸ್ನಲ್ಲಿ ಅಡ್ಡಾಡಿದ್ದಾರೆ. ಸೊ ಈ ರೀತಿಯಾದ ಒಂದು ಸೆಲೆಬ್ರಿಟಿಗಳು ಹೇಳಬೇಕಪ್ಪ ಅಂತಂದರೆ ಒಂದು ಕದ್ದು ಮುಚ್ಚಿ ಇವ್ರು ಎಲ್ಲೇ ಹೊರಗೆ ಬಂದರೂ ಕೂಡ ಕದ್ದು ಮುಚ್ಚಿ ಬರಬೇಕಾಗುತ್ತೆ. ಸೊ ಇಲ್ಲಾಂದರೆ ಸೆಕ್ಯೂರಿಟಿ ಬರಬೇಕಾಗುತ್ತೆ. ಸೆಕ್ಯೂರಿಟಿ ಬಂದರೆ ಸೊ ತಮಗೆ ಒಂದಿಷ್ಟು ಪ್ರೈವಸಿ ಇರಲ್ಲ. ಸೊ ಇದಕ್ಕಾಗಿ ರಚಿತಾ ರಾಮ್ ಅವರು ಕದ್ದು ಮುಚ್ಚಿ ಒಂದು ಆ ಮೆಟ್ರೋ ಸ್ಟೇಷನ್ನಲ್ಲಿ ಓಡಾಡಿದ್ದಾರೆ. ಸೊ ಈ ಒಂದು ವಿಡಿಯೋ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ಹಾಗೆ ರಚಿತಾ ರಾಮ್ ಅವರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಮತ್ತೆ ಮುಂದೆ ನೋಡೋದು ಸಿಗೋಣ. ಅಲ್ಲಿವರೆಗೂ ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು.